ದೇವರು ನ್ಯಾಯವು ಸಿಗಲೇ ಇಲ್ಲ ದೇವಮಂದಿರದಲ್ಲಿ ದೇವರು ಕಾಣಲಿಲ್ಲ ನ್ಯಾಯವು ಸಿಗಲೇ ಇಲ್ಲ ನ್ಯಾಯವು ಸಿಗಲೇ ಇಲ್ಲ ಕೊನೆಗೂ ನಿನ್ನ ಕೈ ಮೇಲಾಯ್ತಲ್ಲವೇ ಇಂತೇಕೆ ವಿಚಿತ್ರವಾಗಿ ಚಿತ್ರಿಸಿದೆ ನನ್ನ ಬರ ನಾನೊಂದು ಬಗೆದರೆ ದೈವ ತಾನೊಂದು ಬಗೆಯಿತು ಮಡದಿಯ ಸ್ಥಾನದಲ್ಲಿ ಮಮಕಾರ ತೋರಬೇಕಾದ ಆಶಾ ನಾಳೆ ನನ್ನ ಅತ್ತಿಗೆಯ ಸ್ಥಾನದಲ್ಲಿ ಅಲಂಕೃತ ವಧುವಾಗಿ ಹಸೆಮಣೆ ಏರುತ್ತಾಳೆ ನಾನು ಮನ ತುಂಬಿ ಮಂಗಲ ಕುಸಿದೆ ಹಾಕಬೇಕು ಯಾವಳ ಮೋಹದ ಮಡವಿನಲ್ಲಿ ಮಲಗಿ ನೂರಾರು ಬಣ್ಣ ಬಣ್ಣದ ಕನಸುಗಳ ಕಂಡಿದ್ದನು ಅವಳ ವಾತ್ಸಲ್ಯದ ಮೈದನಾಗಿ ಬಾಳಬೇಕು ಜೀವನವಿಡೀ ದುರ್ದೈವರವಿ ಬಯಸಿದ ಬಾಲೆಯ ಕೈ ಹಿಡಿಯುವ ಭಾಗ್ಯ ನೀ ಪಡೆದು ಬರಲಿಲ್ಲ ಅಕಸ್ಮಾತ್ ನಾಳೆ ನನ್ನಣ್ಣನಿಗೆ ನಮ್ಮಿಬ್ಬರ ಪ್ರೇಮ ಪ್ರಕರಣ ಗೊತ್ತಾದರೆ ಇಲ್ಲ 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 ನಡೆದು ಹೋದ ಘಟನೆಗಳೆಲ್ಲ ಕನಸೆಂದು ಭಾವಿಸಿ ಈ ನಿನ್ನ ಮೈದನಿಗೆ ಆಶೀರ್ವಾದ ಮಾಡಿ ಆಶ್ರಯ ನೀಡು ಆಶಾತಿಗೆ ಎಂದು ಅಂಗಲಾಚಿ ಬೇಡಿಕೊಳ್ಳಬೇಕು ಇಲ್ಲವಾದರೆ ನಾನು ಆಶ್ರಯ ತಪ್ಪಿದ ಅನಾಥನಾಗಬೇಕಾಗುತ್ತದೆ ಅಣ್ಣ ವಿಧಿ ಒಡ್ಡಿದ ವಿಷ ದಾಟುವ ಸತ್ತು ಪರೀಕ್ಷೆಯಲ್ಲಿ ಈ ನಿನ್ನ ತಮ್ಮನಿಗೆ ಜಯ ದೊರೆಯುವಂತೆ ಆಶೀರ್ವದಿಸಣ್ಣ ಆಶೀರ್ವದಿಸು ನಾಶವಾಗಿತು
ಎಲ್ಲರೂ ಊರಿನ ಹಿರಿಯರು ಬಂದಾರಂಪ ರವಿ. ಎಲ್ಲರೂ ಬಂದಿದ್ದಾರೆ ಸ್ವಾಮಿಗಳೇ, ಮಂತ್ರ ಪ್ರಾರಂಭಿಸಿ. ಮಾಂಗಲ್ಯಂ ತಂತು ನಾನೇನ ಮನ ಜೀವ ಏತುನಾ ಕಂಠೆ ಭದ್ರಾಮಿ ಶೋಭೆಗೆ ಗಟ್ಟಿ ಮೇಳ ಗಟ್ಟಿ ಮೇಳ ಗಟ್ಟಿ ಮೇಳ. ತದೇವಲಕಂ ಸುಧನಂತ ದೇವ ತಾರಬಲಂ ಚಂದ್ರಬಲಂ ದೇವ ನಿತ್ಯಬಲಂ ವಂದನಂತು ಸುಲಗ್ನೆ ಸಾವರಣ ಗಟ್ಟಿ ಮೇಳ ಗಟ್ಟಿ ಮೇಳ. ಮಧು ಅವರು ಊರಿನ ಹಿರಿಯರ ಆಶೀರ್ವಾದ ಪಡೀರಿ. ಬೇಡ ಬನ್ನಿ, ಬೇಡ. ಎಷ್ಟಾದರೂ ನಾನು ನಿಮ್ಮನೆಯ ನೀವು ಅಣ್ಣ ಹಾಕಿದ ಒಡೆಯರು, ನಾನು ಆ ದೇವರು ನಿಮ್ಮನ್ನ ಸುಖವಾಗಿರಲಿದ್ದೇನೆ. ಅತ್ತಿಗೆ ದನಿ ಹೊರಗಡೆ ನಡೆಯಿರಿ. ತಾಯಿಯವರ ಭಾವಚಿತ್ರಕ್ಕೆ ನಮಿಸಿ ಕುಲದೇವತೆ ಆಶೀರ್ವಾದ ಪಡೆಯಿರಿ. ನಡೆಯಲಿಲ್ಲ ದೇವಿ, ತಮ್ಮ ಇಷ್ಟಾರ್ಥ ಪೂರೈಸಲ್ಲ. ಊಟ ಮಾಡಿ ನಡೆಯಿರಿ. ರವಿ, ಊಟ ಮಾಡೋದಕ್ಕಿಂತ ಹೆಚ್ಚಿನ ಸಂತೋಷವಾಯಿತು ರವಿ. ನನ್ನ ಗೆಳತಿಯ ಸಂಭ್ರಮ ತುಂಬಿದ ಈ ಮಂಗಲ ಕಾರ್ಯವನ್ನು ಕಂಡು. ಆದರೂ ಊಟ ಮಾಡಲೇಬೇಕಲ್ಲ, ಊಟ ಮಾಡಿ ನಡೆಯಿರಿ. ಏನಂದ್ರೆ ಕಾಫಿ ತೆಗೆದುಕೊಳ್ಳಿ. ಮನದೆನ್ನೆಯ ಮುದ್ದು ಕರಗಳಿಂದ ತಯಾರಾದ ಕಾಫಿ ಅಂದಬೇಕು. ಹೇಳಬೇಕೆ, ದೇವಲೋಕದ ಅಮೃತ ಇದ್ದಾಗಿದೆ ಗೊತ್ತಾ. ಹೊಗಳಿಕೆಯನ್ನ ಸಾಕು ಮಾಡಿ. ಕೈ ಹಿಡಿದ ಸತಿಯನ್ನು ಹೊಗಳದೆ ಬೇರೆ ಯಾರನ್ನಾದರೂ ಹೊಗಳಿದರೆ ಹುಚ್ಚಾಟವೇ. ಅಷ್ಟೇ ಆಶಾ, ನನ್ನ ಸ್ವಪ್ನದಲ್ಲಿಯೂ ನೀ ನನ್ನ ಸತಿಯಾಗಿ ಬರುತ್ತಿ ಎಂದು ನಾ ಭಾವಿಸಿರಲಿಲ್ಲ. ಎಲ್ಲವೂ ದೈವ ಸಂಕಲ್ಪ. ತಮ್ಮಂತ ವಿಶಾಲವೇ ಸಿರಿವಂತರ ಸತಿಯಾದದ್ದು ನನ್ನ ಭಾಗ್ಯವೇ ಸರಿ. ನೋಡು ಆಶಾ, ಸಿರಿ ಸಂಪತ್ತು ಆಸ್ತಿ ಅಂತಸ್ತು ಎಲ್ಲವೂ ಅಸ್ಥಿರವಾದದ್ದು. ಆದರೆ ಪ್ರೀತಿ ಪ್ರೇಮ ಮಾತ್ರ ಸ್ಥಿರವಾದದ್ದು. ನಾನಂತೂ ಪ್ರೀತಿಗೆ ಬೆಲೆ ಕೊಡುವವನು ಅಂದಾಗ ನನ್ನ ಕೈ ಹಿಡಿದ ನೀನು. ನಾನಾದರೂ ಅಷ್ಟೇ. ತಮ್ಮ ಪಾದ ಸೇವೆ ಭಾಗ್ಯ ದೊರೆತ ನನಗೆ ಆಸ್ತಿ ಅಂತಸ್ತಿನ ಆಸೆ ಇಲ್ಲ. ಈ ನಿಮ್ಮ ಸಾಮೀಪ್ಯದ ಸೌಭಾಗ್ಯದ ಮುಂದೆ ನನಗೆ ಅದೆಲ್ಲವೂ ತೃಣ ಸಮಾನ. ಆಶಾ, ಇನ್ನೊಂದು ವಿಷಯ, ನೀನು ಈ ಮನೆಗೆ ಹೊಸದಾಗಿ ಆಗಮಿಸಿ ಈ ಮನೆಯ ಹಾಗೂ ನನ್ನ ಮನದ ಒಡತಿಯಾಗಿದೆ. ಈ ಮನೆಯಲ್ಲಿರುವವರನ್ನೆಲ್ಲ ನೀನು ಪ್ರೀತ್ಯಾಧಾರದಿಂದ ಕಾಣಬೇಕು. ಈ ಮನೆಯಲ್ಲಿ ಕೆಲಸದಾಳಾಗಿದ್ದರೂ ಕೂಡ ಹಿರಿಯ ಸ್ಥಾನ ಉಂಟು ಲಿಂಗಜ್ಜನಿಗೆ. ಆತನನ್ನು ನಿನ್ನ ಹೆತ್ತಪ್ಪನೆಂದು ಗೌರವಿಸಬೇಕು. ಅಂತ ಹಾಗೆ ರವಿ ನನ್ನ ಒಡ ಹುಟ್ಟಿದ ತಮ್ಮನಲ್ಲದಿದ್ದರೂ ನನ್ನ ಒಡ ಹುಟ್ಟಿದ ತಮ್ಮನಿಗಿಂತಲೂ ಹೆಚ್ಚಿನ ಸ್ಥಾನ. ಆತನನ್ನು ನಿನ್ನ ಮೈದುನನೆಲ್ಲ ನಿನ್ನ ಮಗನೆಂದು ತಿಳಿದುಕೊಂಡು ಅರ್ಥವಾಯಿತೆ. ತಮ್ಮ ಮಾತಿಗೆ ಅಮಾನ್ಯವೇ. ಆಶಾ, ಇನ್ನೊಂದು ವಿಷಯ, ನಮ್ಮ ಮನೆಯ ಮ್ಯಾನೇಜರ್ ಚಂದ್ರಕಾಂತ್ ನನ್ನ ಆತ್ಮೀಯ ಸ್ನೇಹಿತ. ಅವನನ್ನು ನಿನ್ನ ಒಡ ಹುಟ್ಟಿದ ಅಣ್ಣನೆಂದು ತಿಳಿದುಕೊಂಡು ನಡೆಯಬೇಕು. ಅರ್ಥವಾಯಿತೆ? ನೋಡಿ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರನ್ನು ಕಾಣುವ ನಾನು ಮ್ಯಾನೇಜರ್ ಚಂದ್ರವನ್ನು ನನ್ನ ಒಡ ಹುಟ್ಟಿದ ಸಹೋದರನಂತೆ ಕಾಣುತ್ತೇನೆ. ಗುಡ್ ಗರ್ಲ್. ಆಶಾ, ನಾನು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರ್ತೇನೆ. ನೋಡಿ, ಆದಷ್ಟು ಬೇಗ ಬಂದ್ಬಿಡಿ. ನೀವಿಲ್ಲದೆ ಇದ್ರೆ ನನಗೆ ಈ ಮನೆಯಲ್ಲಿ ಹೊತ್ತೇ ಹೋಗೋದಿಲ್ಲ. ಹೌದೇ? ನಂದ ಶ್ರೀಮತಿ ಕೈ ಹಿಡಿದಾಗ ನೀನಂದ ಗುಣವತಿ ಜೊತೆಗೆ
ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಮಾಡೋದವೇ ಆದಷ್ಟು ಬೇಗ ಬಂದ್ಬಿಡಿ. ಓಕೆ, ನಾನೇನು ಬರಲೇ? ಬೇಗ ಬಂದ್ಬಿಡಿ. ಬಾಯ್. ಅಣ್ಣ ಅಣ್ಣ, ರವಿ, ತಾವು? ಹೌದು ಅತ್ತಿಗೆ. ಅತ್ತಿಗೆ? ರವಿ, ವಿಧಿ ತಂದ ವಿಪರ್ಯಾಸಕ್ಕೊಳಗಾಗಿ ಇಂದು ನಾವು ನಿಮ್ಮ ಅತ್ತಿಗೆಯಾಗಿ ಬಂದದ್ದೇನೋ ನಿಜ. ಆದರೆ ಚೇಚೆ, ದೈವ ಸಂಕಲ್ಪಕ್ಕೆ ವಿಧಿ ತಂದ ವಿಪತ್ತು ಅನ್ನಬಾರದು ಅತ್ತಿಗೆ. ನೋಡಿ, ಮಾತು ಮಾತಿಗೊಮ್ಮೆ ಈ ರೀತಿ ಅತ್ತಿಗೆ ಅತ್ತಿಗೆ ಅಂತ ಕರೆದು ಈ ನನ್ನ ಹೃದಯಕ್ಕೆ ಕಿಚ್ಚಿಕ್ಕದಿರಿ ರವಿ. ಅಂತ ಮಾತೇಕೆ ಅತ್ತಿಗೆ? ನಡೆದು ಹೋದ ಘಟನೆಗಳೆಲ್ಲ ದುಸ್ಸಪ್ಪನವೆಂದು ಭಾವಿಸಿ ಅಂದಿನ ಆ ರವಿ ಮಡೆದು ಹೋಗಿ ಇಂದು ನಿನ್ನ ಮಮತೆಯ ಮಡಿಲ ಮಗನಾಗಿ ಬಂದಿದ್ದಾನೆಂದು ಭಾವಿಸಿಕೊಂಡು ನಿನ್ನಂತೆ ಕರುಣೆ ಆಶೀರ್ವಾದವ ನೀಡಿ ಅರಸು ಈ ನಿನ್ನ ಮೈದುನನ ಮುಂಬಾಳು. ಅಲ್ಲಲ್ಲ ಮೈದುನ, ಎದ್ದೇಳಪ್ಪ. ಈ ನಮ್ಮ ಬಾಳಿನಲ್ಲಿ ಬೀಸಿರೋ ಈ ತಂಗಾಳಿ ಬಿರುಗಾಳಿಯಾಗಿ ಈ ನಮ್ಮ ಬಾಳನ್ನೇ ಬುಡ ಮೇಲು ಮಾಡದಂತೆ ರಕ್ಷಿಸು ಎಂದು ಆ ದೇವರಲ್ಲಿ ಮೊರೆ ಇಡೋಣ. ಅತ್ತಿಗೆ, ನಾವು ಹಿಂದೆ ಕಟ್ಟಿದ ಪ್ರೇಮ ಸಾಮ್ರಾಜ್ಯವನ್ನು ನಮ್ಮ ಪವಿತ್ರ ಬಂಧನ ಧ್ವಂಸ ಮಾಡಿ ನಮ್ಮಿರುವರನ್ನು ತಾಯಿ ಮಗನ ಸ್ಥಾನದಲ್ಲಿ ತಂದು ನಿಲ್ಲಿಸಿದೆ. ತಾಯಿ ಮಗನ ಪವಿತ್ರ ಸಂಬಂಧಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಂಡು ಕೀರ್ತಿಶಾಲಿಗಳಾಗೋದೇ ನಮ್ಮ ಮುಂದಿನ ಕರ್ತವ್ಯ. ದೇವಮಾನವಾದ ನನ್ನ ಅಣ್ಣನಿಗೆ ನಮ್ಮಿಬ್ಬರ ಪ್ರೇಮ ಪ್ರಕರಣ ದೇವಮಾನವಾದ ನನ್ನನಿಗೆ ಕಿಂಚಿತ ಅನುಮಾನಕ್ಕೆ ಅವಕಾಶವಾಗದಂತೆ ನಡೆದುಕೊಂಡು ಒಂದು ವೇಳೆ ನಮ್ಮ ಹಿಂದಿನ ವಿಷಯ ಅಣ್ಣನ ತಿಳಿದರೆ ವ್ಯಥಪಟ್ಟು ಹಸುನಿಗೆ ಬಿಡ್ತಾನೆ ಭಾವನ ಜೀವಿಯಾದ ನನ್ನ ಅಣ್ಣ. ಅದಕ್ಕೆ ಆಸ್ಪದವನ್ನು ಕೊಡದೆ ಮೈದುನ ಅತ್ತಿಗೆಯಾಗಿ ಅಲ್ಲ, ಮಾತೆ ಮಗನಾಗಿ ನಡೆದುಕೊಂಡು ಅವರ ಮನಸ್ಸಿಗೆ ನೆಮ್ಮದಿ ನೀಡೋಣ. ಅತ್ತಿಗೆ, ಊಟ ಮಾಡಬೇಕು. ಅತ್ತಿಗೆ, ಈ ನಿನ್ನ ಮೈದನಿಗೆ ನಿನ್ನ ಮಮತೆ ತುಂಬಿದ ಕರೆಗಳಿಂದ ಅನ್ನವ ನೀಡುವೆಯ ತಾಯಿ, ಅನ್ನವ ನೀಡುವೆಯ. ನಡೆಯಮ್ಮ,
ಬಾಲ್ಯದಲ್ಲಿ ತಾಯಿಯ ಮಮತೆಯನ್ನು ಕಳೆದುಕೊಂಡೆ. ಈ ರವಿಯ ಹತ್ತಿಗೆ ರೂಪದಲ್ಲಿ ಅವತರಿಸಿ ಬಂದ ಮಾತೆಯ ಮಮಕಾರವನ್ನುಂಡು ಅಮರಜೀವಿಯಾಗಿ ಬಾಳುತ್ತೇನೆ. ನಡೆಯಮ್ಮ, ನಡೆ. ಬಾರಪ್ಪ. ಆಶಾ, 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 ನಾನು ಅರ್ಜೆಂಟಾಗಿ ಬೆಳಗಾವಿಗೆ ಹೋಗಬೇಕು. ನಾನು ಮರಳಿ ಬರುವುದು ಒಂದು ವಾರ ತಡವಾಗುತ್ತದೆ. ಅದಕ್ಕಾಗಿ ಬೇಗ ನನ್ನ ಬಟ್ಟೆಗಳನ್ನು ರೆಡಿ ಮಾಡಿ ಸೂಟ್ಕೇಸ್ಗೆ ತುಂಬಿಕೊಂಡು. ಅಂದ ಹಾಗೆ ಲಿಂಗಜ್ಜ ಇಲ್ಲಿ ಹೋಗಿದ್ದಾನೆ. ಲಿಂಗಜ್ಜ ಊಟ ಮಾಡಿ ಬೆಳಗಿನ ತೋಟಕ್ಕೆ ಹೋಗಿದ್ದಾರೆ. ಹೌದು, ಇಷ್ಟೊಂದು ಅರ್ಜೆಂಟ? ವ್ಯವಸರವೇ ಅಂತದ್ದು. ಆಶಾ, ಮೊದಲು ಒಂದು ಕಪ್ ಕಾಫಿ ತೆಗೆದುಕೊಂಡು ಬಾ. ಸರಿ. ಹಲೋ, ದಯಾನಂದ್ ಸ್ಪೀಕಿಂಗ್. ಓಹೋ, ನಮಸ್ಕಾರ ನಮಸ್ಕಾರ. ನಾನು ಹೊರಡಲು ರೆಡಿಯಾಗಿದ್ದೇನೆ, ಬಂದುಬಿಡ್ತೀನಿ. ನೀವು ಬಸ್ ಸ್ಟ್ಯಾಂಡ್ಗೆ ಬಂದುಬಿಡಿ, ನಾನು ಅಲ್ಲಿಗೆ ಬರ್ತೀನಿ. ಓಕೆ ಓಕೆ. ಆಶಾ, ನನ್ನ ಬ್ಯಾಗ್ ತೆಗೆದುಕೊಂಡು ಬಾ. ನೋಡಿ, ಆದಷ್ಟು ಬೇಗ ಬಂದ್ಬಿಡಿ. ಓಕೆ, ಹಾಗೆ ಸರ್, ಸರ್, ನೀವಾ ಮ್ಯಾನೇಜರ್ ಚಂದ್ರು? ಹೌದು ಆಶಾರಾಣಿ, ಜಮೀನ್ದಾರರು ಮನೆಯಲ್ಲಿಲ್ಲವೇ? ಅವರು ಇದೀಗ ತಾನೇ ಬೆಳಗಾವಿಗೆ ಹೋದ್ರು. ಬರೋದಕ್ಕೆ ಒಂದು ವಾರ ತಡ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿಯವರೆಗೆ ತಾವು ಒಬ್ಬರೇ ಕಾಲಹರಣ ಮಾಡುವುದು ಕಷ್ಟವೆನಿಸುತ್ತದೆ. ನನಗೆ ಈ ತರ ಕಷ್ಟ ಮ್ಯಾನೇಜರ್. ಈ ಮನೆಯಲ್ಲಿ ನನಗೆ ಯಾವುದಕ್ಕೂ ಕೊರತೆ ಇಲ್ಲ. ಉಣ್ಣಲು ಉಡಲು ತೊಡಲು ಸಾಕಷ್ಟಿದೆ. ಕೆಲಸ ಮಾಡೋದಕ್ಕೆ ಆಳುಗಳಿವೆ. ಬೇಜಾರಾದ್ರೆ ಸುತ್ತಾಡ್ಕೊಂಡು ಬರೋದಕ್ಕೆ ಕಾರಿದೆ. ಅಂದಾಗ ನೀವು ಹೇಳಿದಂತೆ ನಾನು ಈ ಮನೆಯಲ್ಲಿ ಆಶಾ ರಾಣಿಯಾಗಿ ಇದ್ದೀನಿ. ತಪ್ಪು ತಿಳಿಯಬೇಡಿ ಆಶಾರಾಣಿ, ರಾಣಿಯ ಜೊತೆ ರಾಜ ಇದ್ದಾಗ ಮಾತ್ರ ಸುಖ, ಸಂತೋಷ, ನೆಮ್ಮದಿ ದೊರೆಯುವುದು. ನೋಡಿ ಆಶಾದೇವಿಯವರೇ, ನಿಮ್ಮ ಮುದ್ದ ಮನಸ್ಸ ಕಂಡು ನನ್ನ ಮನ ನಮ್ಮನೆ ಮರುಗುತ್ತದೆ. ಮ್ಯಾನೇಜರ್, ತಮ್ಮ ಮಾತು ನನಗೆ ಅರ್ಥವಾಗುತ್ತಿಲ್ಲ. ಈಗ ಅರ್ಥವಾದರೆ ಏನು ಪ್ರಯೋಜನವಿಲ್ಲ. ಸಮಯ ಸರಿದು ಹೋಗಿದೆ. ನಿಮ್ಮ ಮುದ್ದ ಸ್ವಭಾವ ಕಂಡು ಸವತಿಯ ಸ್ಥಾನದಿತ್ತು ಒಸಗಬಾರದಿತ್ತು ನಿಮಗೆ. ಮ್ಯಾನೇಜರ್, ಏನ್ ಹೇಳ್ತಾ ಇದ್ದೀರಿ ನೀವು? ಲತಾ ಲತಾ ನನಗೆ ಅನ್ಯಾಯ ಮಾಡಿರುವಳೆ. ಬರೀ ಅನ್ಯಾಯವಲ್ಲ,
ತಮ್ಮ ಬುದ್ಧಿವಂತಿಕೆಯಿಂದ ವಂಚನೆಗೈದು ತಮ್ಮ ತಾನು ಸುಖದಿ ಲೋಲಾಡುತ್ತಿರುವಳು ಆ ಚತುರಮ್ಮ ದೇವಳು. ಅದು ಹೋಗಲಿ, ಬಾಲ್ಯದ ಗೆಳತಿ ಎಂಬ ಸ್ವಲ್ಪ ಆದರೂ ಅಭಿಮಾನ ಹೋದರೂ ಬೇಡವೇ? ಅದು ಹೋಗಲಿ, ಗುರವಿನ ಮಗಳೆಂಬ ಮಮತೆಯಾದರೂ ಬೇಡವೇ? ಎಂತ ದ್ರೋಹ ಏನು! ಮ್ಯಾನೇಜರ್, ನಿಮ್ಮ ಮಾತು ಒಗಟಾಗಿದೆ. ಅದೇನೇ ಇದ್ರೋ ಬಿಡಿಸಿ ಹೇಳಿ. ಇದ್ದ ವಿಷಯ ನಾ ಏನು ಹೇಳುತ್ತೇನೆ. ನಾಳೆ ನಿಮ್ಮ ನೌಕರಿ ಕಳೆದುಕೊಳ್ಳಬೇಕಾಗತ್ತದೆ. ಹೋಗಲಿ ಬಿಡಿ. ಕತ್ತು ಕಾಮನ ಆಟ ನಾಡವರ ಕತೆ ನಿಮ್ಮ ಮನವಕ್ಕೆ ನಾ ಏಕಾದಿಗಡಿಸಲಿ. ನಾ ಇನ್ನು ಬರುತ್ತೇನೆ. ಹೇಳಿ ಮ್ಯಾನೇಜರ್, ಇದ್ದ ವಿಷಯವನ್ನ ಇದ್ದ ಹಾಗೆ ಹೇಳದೆ ಹೋದ್ರೆ ನಿಮಗೆ ನನ್ನ ಮೇಲೆ ಆಣೆಯಾಗಿದೆ. ನಾನೇನು ವಿಷಯ ಹೇಳುತ್ತೇನೆ. ನಾಳೆ ತಮ್ಮ ಪತಿ ದಯನಿಂದ ನನಗೇನು ತೊಂದರೆ ಆದರೆ ಈ ಮನೆಯಲ್ಲಿ ಯಾರಿಂದಲೂ ನಿಮಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನನಗೆ ಸೇರಿದ್ದು. ಕೈ ಮೇಲೆ ಕೈ ಹಾಕಿದವರೆಂದು ಬಿಡವಲ್ಲ ಈ ಚಂದ್ರಕಾಂತ್. ನಿಮ್ಮ ಮೇಲೆ ನಮಗೆ ನಂಬಿಕೆ ಹುಟ್ಟಿತು. ನೋಡಿ ಆಶಾರಾಣಿಯವರೇ, ಈ ವಿಷಯ ಗೊತ್ತಾಗಿರಬೇಕು. ನಿಮ್ಮ ಪ್ರೀತಿಯ ಗೆಳತಿ ಲತಾ ಹಾಗೂ ನಿಮ್ಮ ಪತಿ ದಯಾನಂದ ಕಾಲೇಜ್ ಕಲಿಯುವಾಗಲೇ ಪರಸ್ಪರ ಪ್ರೇಮಿಗಳು. ಅದಲ್ಲದೆ ಸುಮಾರು 2-3 ವರ್ಷಗಳಿಂದ ಅವರ ಸರಸ ಸಲ್ಲಾಪ ನಿರಂತರವಾಗಿ ಸಾಗಿದೆ. ಆಶಾ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನಡೆಸಿಕೊಡುವುದಕ್ಕಾಗಿ ನಿಮ್ಮನ್ನು ದಯಾನಂದನ ಸತಿಯ ಸ್ಥಾನದಲ್ಲಿ ಕೂಡಿಸಿ ತಾನು ಮನ ಬಂದಂತೆ ಚಲ್ಲಾಟ ಆಡುತ್ತಿರುವಳು ಆ ದ್ರೋಹಿಲದ. ಲತಾ, ನೀವು ಹೆಸರಿಗೆ ಮಾತ್ರ ಮಡದಿ, ಸುಖ ಏನೆಂಬುದಿದ್ದರೂ ಅವಳ ಪಾಲಿಗೆ ಮೀಸಲು. ಮ್ಯಾನೇಜರ್, ನೀವು ಹೇಳ್ತಾ ಇರೋ ಮಾತು ಸತ್ಯವೇ? ಸುಳ್ಳಿನಲ್ಲಿ ನಾನೇನು ಸಾಧಿಸಲಿ? ನೋಡಿ ಆಚರಣೆ, ಯೌವನ ಸಿರಿಯಿಂದ ನೀವು ತುಂಬಿ ತುಳಿಕಾಡುತ್ತಿರುವಾಗ ತಮಗೆ ಮೋಸ ಮಾಡಿ ಅವಳೊಡನೆ ಚಕ್ಕಂದ ಹಾಡಲು ಹೋಗಿದ್ದಾನಲ್ಲ ನಿಮ್ಮ ಪತಿ ರಸಿಕ. ಅವನೆಂತ ಮೂರ್ಖನು ನಾ ತಿಳಿಯನು. ಹೋಗ್ಲಿ ಬಿಡಿ. ಅಂತೂ ಇದ್ದ ವಿಷಯವನ್ನ ಇದ್ದ ಹಾಗೆ ಹೇಳಿ ನನಗೆ ದೊಡ್ಡ ಉಪಕಾರವನ್ನೇ ಮಾಡಿದ್ದೀರಿ. ನೋಡಿ ಚಂದ್ರು, ಅವರು ತಮ್ಮ ಸುಖಕ್ಕಾಗಿ ತಮ್ಮದೇ ಆದ ದಾರಿಯನ್ನು ಕಂಡುಕೊಂಡಿರುವಾಗ ನಾನು ನನ್ನ ಸುಖಕ್ಕಾಗಿ ನನ್ನದೇ ಆದ ದಾರಿಯನ್ನ ಕಂಡುಕೊಂಡ್ರಾಯ್ತು. ಚೇಚೆ, ದುಡುಕಬೇಡಿ. ಆ ವೇಷದಲ್ಲಿ ಅಪಚಾರಕ್ಕೆ ಅವಕಾಶ ಮಾಡಿ ಅಪಕೀರ್ತಿ ತರುವುದು ಒಳ್ಳೆಯದಲ್ಲಂತ ನನ್ನ ಮಾತು. ಯಾಕೆ ಚಂದ್ರು, ನಾನು ಹರಿಯದ ಹೆಣ್ಣಲ್ವೇ? ನನ್ನಲ್ಲೂ ಆಸೆ ಆಕಾಂಕ್ಷೆಗಳು ಇರೋದಿಲ್ವೇ? ಎಲ್ಲವೆಂದವರ ಆಶಾ. ಅವರು ತಮ್ಮ ಸುಖಕ್ಕಾಗಿ ಮಾಡಿಕೊಂಡ ಹೆಂಡತಿಯನ್ನ ಬಿಟ್ಟು ಪರಸ್ತ್ರೀಯ ಜೊತೆ ಚಕ್ಕಂದ ಆಡ್ತಾ ಇರ್ಬೇಕಾದ್ರೆ ನಾನು ನನ್ನ ಸಂತೋಷಕ್ಕಾಗಿ ಪರ ಪುರುಷನ ಸ್ನೇಹವನ್ನ ಬೆಳೆಸಿದರೆ ಅಸಂಬದ್ಧವೇನಲ್ಲ. ಆದರೂ ನೋಡಿ ಆಶಾ ರಾಣಿಯವರೇ, ಈ ಆಳಾದ ಸಮಾಜ ನಿಮಗೆ ಹಾದರಿ ಎನ್ನುತ್ತದೆ. ಅನ್ನದೇ ಏನು ಮಾಡುತ್ತೆ ಈ ಹಾಳು ಸಮಾಜ? ಹೆಣ್ಣು ದಾರಿ ತಪ್ಪಿದರೆ ಏಕೆ ಹಾಕಿ ಕೈ ತಟ್ಟಿ ನಗೋ ಈ ಸಮಾಜ ಗಂಡಿಗೆ ಶೀಲವಂತ ಅಂತ ಕರೆಯುತ್ತೆ. ಅಂದಾಗ ಈ ಹಾಳು ಸಮಾಜದ ಗೊಡವೆ ನನಗೀಗ ಬೇಕಾಗಿಲ್ಲ. ತಾವೀಗ ಧೈರ್ಯ ತಾಳಿ ನನ್ನೊಂದಿಗೆ ಸ್ವಲ್ಪ ಸಹಕರಿಸಿದರೆ. ತಮ್ಮ ಮಾತು ನನಗೆ ಅರ್ಥವಾಯಿತು. ಆದರೆ ಆಶಾರಾಣಿಯವರೇ, ನಾ ಇನ್ನು ಮದುವೆಯಾಗದ ನವಯುವಕ. ಅದಕ್ಕಾಗಿ ಅಲ್ವೇ ನಾನೀಗ ನಿಮ್ಮ ಮೇಲೆ ಮನಸ್ಸು ಮಾಡಿದ್ದು. ಮಿಸ್ಟರ್ ಚಂದ್ರು, ನೀವೀಗ ನನ್ನ ಮಾತಿಗೆ ಒಪ್ಪಿದ್ದೆ ಆದ್ರೆ ಈ ನನ್ನ ಸರ್ವ ಸಂಪತ್ತಿನಲ್ಲಿ ಅರ್ಧ ಪಾಲು ನಿಮ್ಮದಾಗುವಂತೆ ಮಾಡಿದೆ. ಆಶಾ,
ದೇವಿ ಪ್ರತ್ಯಕ್ಷಳಾಗಿ ಹೊರ ನೀಡಲು ಸಿದ್ಧಳಾದಾಗ ಭಕ್ತ ತಿರಸ್ಕರಿಸುವನೆ ಭಾಷಾ. ಹಾಗಾದ್ರೆ ನೀವೇ ನನ್ನ ಬಾಳಿನಲ್ಲಿ ಉದಯಿಸಿದ ಆ ಚಂದಿರ. ನಾನೀಗ ಪ್ರೇಯಸಿ ಆಶಾರಾಣಿ ಎಂದು ಬರಸೆಳೆದು ಬಿಗಿದಪ್ಪಿ ನಿರ್ಭಯವಾಗಿ. ಭಾಷಾ, ಯಾರು ಹಂಗೆಲ್ಲದೆ ಆಕಾಶ ತುಂಬಿಸುವ ಪ್ರೇಮದ ಹಕ್ಕಿಗಳಿಗೆ ಅರೋಡನ.
ಶಿವ ಶಿವ, ಎಂತಹ ಹೀನ ದೃಶ್ಯ ಕಂಡನಲ್ಲ ನಾನು. ದೇವ ಮಂದಿರದಲ್ಲಿ ಕಾಮ ಪಿಶಾಚಿಗಳ ಅಯ್ಯೋ ದೇವರೇ, ಯಾಕಪ್ಪ ಯಾಕಪ್ಪ ನನ್ನ ದನಿ ದಯಾನಂದರಿಗೆ ಇಂತಹ ಸ್ಥಿತಿ ತಂದುಕೊಂಡಿದೆ? ಈ ಕಲಿಯುಗದಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲವೇ? ನ್ಯಾಯಕ್ಕೆ ನೆಲೆ ಇಲ್ಲವೇ? ಆತ್ಮೀಯ ಮಿತ್ರನೆಂದು ನಂಬಿ ಆಶ್ರಯ ಕೊಟ್ಟಿದ್ದಕ್ಕೆ ತಕ್ಕ ಪಾಠ ಕಲಿಸಿಬಿಟ್ಟ ಆ ನಯವಂಚಕ ಜನ. ಅಲ್ಲ, ಈ ಮಹಾತಾಯಿಗಾದ್ರೂ ತಿಳಿಯಬಾರದೆ? ಈಗ ಏನು ಮಾಡುವುದು? ಈ ವಿಷಯ ನನ್ನ ದನಿಗೆ ಗೊತ್ತಾದರೆ ಚೇಚೆ, ಬೇಡ, ಗೊತ್ತಾಗುವುದೇ ಬೇಡ. ನಾನೇ ನಿಂತು ನನ್ನ ಮಗಳಂತಿರುವ ಆಶಾದೇವಿಯ ಬಾಳನ್ನು ಬಲಿಕೊಟ್ಟಂತಾಗುತ್ತದೆ. ಈ ವಿಷಯವನ್ನು ಗುಪ್ತವಾಗಿಟ್ಟು ಆಶಾಳಿಗೆ ತಿಳಿ ಹೇಳಿ ಸರಿಪಡಿಸಲೇಬೇಕು. ಹೌದು ಹೌದು, ಹಾಗೆ ಮಾಡಿದರೆ ಮಾತ್ರ ನಂದನವನದಂತಿರುವ ಈ ಮನೆ ನಂದನವನವಾಗಿಯೇ ಉಳಿಯುತ್ತದೆ. ಇಲ್ಲವಾದರೆ ಸ್ಮಶಾನ ದೃಶ್ಯವಾಗುವುದರಲ್ಲಿ ಸಂದೇಹವೇ ಇಲ್ಲ. ಹೌದು, ಗುಪ್ತವಾಗಿಡಬೇಕು. ನನ್ನ ದನಿಯ ಮರ್ಯಾದೆ ಮಣ್ಣು ಪಾಲಾಗದಂತೆ ಕಾಪಾಡಬೇಕು.